ಎಸ್ ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ಗುಡ್ ಆಫ್ಟರ್ನೂನ್. ಸೊ ನಾವು ಲಾಸ್ಟ್ ಕ್ಲಾಸಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಪ್ರಾಬ್ಲಮ್ಸನ್ನು ಪ್ರಾಕ್ಟೀಸ್ ಮಾಡ್ತಾ ಇದ್ವಿ. ಅದರಲ್ಲಿ ಇದುವರೆಗೂ ಕೂಡ ನಾವು ಕಾಸ್ಟ್ ಆಫ್ ಈಕ್ವಿಟಿಯಲ್ಲಿ ಈಗಾಗಲೇ ಡಿವಿಡೆಂಡ್ ಪ್ರೈಸ್ ರೇಷಿಯೋ ಮೆಥಡ್, ಅರ್ನಿಂಗ್ ಪ್ರೈಸ್ ರೇಷಿಯೋ ಮೆಥಡ್, ಹಾಗೆ ಡಿವಿಡೆಂಡ್ ಪ್ರೈಸ್ ವಿತ್ ಗ್ರೋತ್ ಮೆಥಡ್, and also we have learned capital asset pricing model, CAPM model ಅಲ್ಲಿ ಕೂಡ ಒಂದು 3 ಪ್ರಾಬ್ಲಮ್ಗಳನ್ನು ಪ್ರಾಕ್ಟೀಸ್ ಮಾಡಿದ್ವಿ. ಈ ಕ್ಲಾಸ್ ಅಲ್ಲಿ ನಾವು ಕಾಸ್ಟ್ ಆಫ್ ಈಕ್ವಿಟಿಯಲ್ಲಿ ಕೊನೆ ಮೆಥಡ್, ಲಾಸ್ಟ್ ಮೆಥಡ್, ಅದು ರಿಯಲೈಸ್ಡ್ ಈಲ್ಡ್ ಮೆಥಡ್ ಅಂತೇಳಿ ಕಾಸ್ಟ್ ಆಫ್ ಈಕ್ವಿಟಿಯಲ್ಲಿ ಲಾಸ್ಟ್ ಮೆಥಡ್ ಅನ್ನ ನಾವು ನೋಡ್ತಾ ಇದ್ದೀವಿ. ಓಕೆ, ಎಸ್ ನೋಡಿ ಸ್ಟೂಡೆಂಟ್ಸ್, ರಿಯಲೈಸ್ಡ್ ಈಲ್ಡ್ ಅಂತ ಹೊರಡೆ ಹೇಳ್ತಾ ಇದೆ. ರಿಯಲೈಸ್ಡ್ ಮೀನ್ಸ್ ವಿಚ್ ಈಸ್ ಆಲ್ರೆಡಿ ಅರ್ನ್ಡ್ ಅಂತ. ಅಂದ್ರೆ ಇಲ್ಲಿ ಈ ರಿಯಲೈಸ್ಡ್ ಈಲ್ಡ್ ಮೆಥಡ್ ಏನ್ ಹೇಳುತ್ತಲ್ವಾ, ಇದರಲ್ಲಿ ಏನು ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ, ಈ ಮುಂಚೆ ಆಗಾಗಲೇ ಅಂದ್ರೆ ಕಂಪನಿಗೆ ಸುಮಾರು ವರ್ಷಗಳಿಂದ ಪಾಸ್ಟ್ ಪರ್ಫಾರ್ಮೆನ್ಸ್ ಇಂದ ಬಂದಿರತಕ್ಕಂಥ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಅಲ್ಲಿ ಇರತಕ್ಕಂಥ ಒಂದು ರಿಟರ್ನ್. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಆರ್ಗನೈಸೇಷನ್ಗೆ ಒಂದು ಆರ್ಗನೈಸೇಷನ್ ಅಲ್ಲಿ ಡಿವಿಡೆಂಡ್ ಒಂದು 10% ಕೊಡ್ತಾ ಇದ್ದಾರೆ ಅಂತ ಭಾವಿಸೋಣ. 10% ಸಿಗ್ತಾ ಇದೆ, ಅಥವಾ 15%. ಒಂದು ವರ್ಷ 10%, 15%, 16, 13, 10, 12, ಆನ್ ಆನ್ ಆವರೇಜ್ ಒಂದು 11 to 12 ಅಥವಾ 13% ಬರ್ತಾ ಇದೆ. ಈ ರಿಯಲೈಸ್ಡ್ ಈಲ್ಡ್ ಅಪ್ರೋಚ್ ಅಲ್ಲಿ ಏನಾಗುತ್ತೆ, ಒಂದು ಬೇಸಿಕ್ ಕಾನ್ಸೆಪ್ಟ್ ಏನಪ್ಪಾ ಇಲ್ಲಿ ಪ್ರಪೋಸ್ ಮಾಡ್ತಾ ಇರೋದವ್ರು ಅಂತಂದ್ರೆ, ಈ ಹಿಂದೆ ಏನು ಅರ್ನಿಂಗ್ಸ್ ಬಂದಿತ್ತು, ರಿಟರ್ನ್ಸ್ ಬಂದಿತ್ತು, ಓಕೆ, ಈಲ್ಡ್ ರೆಪ್ರೆಸೆಂಟ್ಸ್ ಇಯರ್ ದ ಪ್ರಾಫಿಟ್ ಅಂತ, ರಿಟರ್ನ್ ಅಂತ. ಈಲ್ಡ್ ಅಂತಂದ್ರೆ ಇಲ್ಲಿ ರಿಟರ್ನ್ ಅಂತ. ಸೋಫಾರ್ ಏನು ರಿಟರ್ನ್ಸ್ ಬಂದಿದೆ ಆರ್ಗನೈಸೇಷನ್ಗೆ, ಆ ರೀತಿ ಬಂದಿರತಕ್ಕಂಥ ರಿಟರ್ನ್ಸೇ ಕೂಡ ಇನ್ ಫ್ಯೂಚರ್ ಅಲ್ಲೂ ಕೂಡ ನಾವು ಅರ್ನ್ ಮಾಡ್ತೀವಿ ಅನ್ನುವಂಥ ಒಂದು ಅಸಂಪ್ಷನ್. ಅಂದ್ರೆ ಇದುವರೆಗೂ ಪಾಸ್ಟ್ ಇಯರ್ಸ್ ಅಲ್ಲಿ ಏನು ಪ್ರಾಫಿಟ್ಸ್ ಬಂದಿದೆ ಕಳೆದ 5-6 ವರ್ಷದಲ್ಲಿ ಅಥವಾ 7-8 ವರ್ಷದಲ್ಲಿ, ಆ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಅನ್ನ ನಾವು ಅನಾಲಿಸಿಸ್ ಟ್ರೆಂಡ್ ನೋಡ್ತಾ ಹೋದ್ರೆ, ಏನು ಡಿವಿಡೆಂಡ್ಸ್ ಬಂದಿದೆ, ರಿಟರ್ನ್ಸ್ ಬಂದಿದೆ, ಪ್ರಾಫಿಟ್ ಬಂದಿದೆ, ಏನು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬಂದಿದೆ, ಅಷ್ಟೇ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟು, ಅಷ್ಟೇ ಅರ್ನಿಂಗ್ಸು, ಡಿವಿಡೆಂಡ್ಸು ಫ್ಯೂಚರ್ ಅಲ್ಲೂ ಕೂಡ ಕೊಡ್ತೀವಿ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇದು. ಸೊ ಅದಕ್ಕೋಸ್ಕರ ಇಲ್ಲಿ ಮೆಥಡ್ ಅಲ್ಲಿ ನೋಡಿ ಏನಾಗುತ್ತೆ, according to this approach, the average rate of return which is realized in the past few years is historically regarded as expected return. ನೋಡಿ, ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂದ್ರೆ ಏನು ಅಂದ್ರೆ ಫ್ಯೂಚರ್ ಅಲ್ಲಿ ಬರಬಹುದಾದಂತಹ ಪ್ರಾಫಿಟ್. ಎಕ್ಸ್ಪೆಕ್ಟೆಡ್ ರಿಟರ್ನ್ ಇದು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ ಆಯ್ತು. ಆಸ್ ಅ ಇನ್ವೆಸ್ಟರ್ ನಾವು ಅದನ್ನ ರಿಟರ್ನ್ ಅಂತ ನಾವು ಟ್ರೀಟ್ ಮಾಡ್ತೀವಿ ಅಲ್ವಾ, ನಮಗೆ ಇಷ್ಟು ಬರಬೇಕು, ರಿಟರ್ನ್ ಬರಬಹುದು. ಅದೇ ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ಅಂದ್ರೆ ಕ್ಯಾಪಿಟಲ್ ನ ಕಲೆಕ್ಟ್ ಮಾಡಿರೋರ ದೃಷ್ಟಿಯಲ್ಲಿ ನಾವು ನೋಡ್ತಾ ಹೋದ್ರೆ, ಆಸ್ ಅ ಇನ್ವೆಸ್ಟರ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತಂದ್ರೆ ಅವನಿಗೆ ಬರಬೇಕಾದಂತ ಪ್ರಾಫಿಟ್. ಅದೇ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅನ್ನ ನಾವು ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ ನೋಡ್ತಾ ಹೋದ್ರೆ ಅದು ಅವರಿಗೆ ಕಾಸ್ಟ್ ಆಗುತ್ತೆ. ಅಂದ್ರೆ ದಟ್ ಅಮೌಂಟ್ ಹ್ಯಾಸ್ ಟು ಬಿ ಬರ್ನ್ ಬೈ ದಿ ಆರ್ಗನೈಸೇಷನ್, ದೇ ಹ್ಯಾವ್ ಟು ಪೇ ಆಸ್ ಅ ಡಿವಿಡೆಂಡ್ಸ್ ಇನ್ ರಿಟರ್ನ್ ಟು ದೇರ್ ಇನ್ವೆಸ್ಟ್ಮೆಂಟ್. ಅಂದ್ರೆ ಇಲ್ಲಿ ಇನ್ವೆಸ್ಟರ್ಸ್ ಏನ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಅದಕ್ಕೆ ಪರ್ಯಾಯವಾಗಿ ಅವರು ಕೊಡಬೇಕು ಅಲ್ವಾ. ಅಂದ್ರೆ ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂದ್ರೆ ಬೇರೆ ಅಲ್ಲ, ಅಥವಾ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂದ್ರೆ ಬೇರೆ ಅಲ್ಲ, ಹಾಗೇನೆ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೂ ಕೂಡ ಬೇರೆ ಅಲ್ಲ, ಎರಡು ಒಂದೇನೆ, ರೈಟ್. ನಾವು ಈವನ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಮೀನಿಂಗ್ ಡೆಫಿನೇಷನ್ ಇಂಟ್ರಡಕ್ಷನ್ ಕಾನ್ಸೆಪ್ಟ್ ಅಲ್ಲೂ ಕೂಡ ನಾವು ನೋಡಿದೀವಿ. ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂದ್ರೆ ಏನು, ಕೇವಲ ಕಾಸ್ಟ್ ಅಂತ ಅಲ್ಲ, ಇಲ್ಲಿ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್, ಕಟ್ ಆಫ್ ರೇಟ್, ಡಿಸ್ಕೌಂಟ್ ರೇಟ್, ಈ ರೀತಿ ಹಲವಾರು ಡಿಫರೆಂಟ್ ನೇಮ್ಸ್ ಇಂದ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅನ್ನ ಕರೀಬಹುದು. ಸೊ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅದು ಇನ್ವೆಸ್ಟರ್ ಪಾಯಿಂಟ್ ಆಫ್ ವ್ಯೂ, ಹಾಗೇನೆ ಕಾಸ್ಟ್ ಆಫ್ ಈಕ್ವಿಟಿ, ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತಂದ್ರೆ ಅದು ಆರ್ಗನೈಸೇಷನ್ ಪಾಯಿಂಟ್ ಆಫ್ ವ್ಯೂ. ಅಂದ್ರೆ ನಾವು ನಮ್ಮ ಇನ್ವೆಸ್ಟರ್ ಏನ್ ಪೇಮೆಂಟ್ ಮಾಡ್ತೀವಿ, ಆ ರಿಟರ್ನ್ ಅಮೌಂಟ್, ಆ ರೇಟ್ ಆಫ್ ರಿಟರ್ನ್ ಏನಿರುತ್ತಲ್ವಾ ಅದನ್ನೇ ನಾವು ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಆದ್ರೆ ಇಲ್ಲಿ ರಿಯಲೈಸ್ಡ್ ಈಲ್ಡ್ ಅಪ್ರೋಚ್ ಅಲ್ಲಿ ಏನ್ ಹೇಳ್ತಾರೆ, ಈ ಹಿಂದೆ ಏನು ರಿಟರ್ನ್ಸ್ ಬಂದಿತ್ತು, ಪ್ರಾಫಿಟ್ಸ್ ಅನ್ನ ನಾವು ಡಿವಿಡೆಂಡ್ ಆಗಿ ಕೊಟ್ಟಿದ್ವಿ, ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ, ಅದೇ ರಿಟರ್ನ್ ಫ್ಯೂಚರ್ ಅಲ್ಲೂ ಕೂಡ ಬರುತ್ತೆ ಅಂತಕ್ಕಂಥ ಒಂದು ಬೇಸಿಕ್ ಅಸಂಪ್ಷನ್ ಇಂದ ಈ ರಿಯಲೈಸ್ಡ್ ಈಲ್ಡ್ ಅಪ್ರೋಚ್ ಅನ್ನ ಫ್ರೇಮ್ ಮಾಡಿದ್ದಾರೆ.
ಹಾಗಾಗಿ ನೋಡಿ, ಈ ಥಿಯರಿಯಲ್ಲಿ ಏನಾಗುತ್ತೆ, ರಿಯಲೈಸರ್ ಅಪ್ರೋಚ್ ಅಲ್ಲಿ ಬೇರೆ ಯಾವ ಏನು ಅಡಿಷನಲ್ ಕ್ಯಾಲ್ಕುಲೇಷನ್ಸ್ ಎಲ್ಲ ಇಲ್ಲಿ ನೆಸೆಸಿಟಿ ಇಲ್ಲ. ಅಂದ್ರೆ ಈಗಾಗಲೇ ಏನ್ ಬಂದಿದೆ, ಪ್ರಾಫಿಟ್ಸ್ ಏನ್ ಬಂತು, ಏನು ಡಿವಿಡೆಂಡ್ಸ್ ಆಗಿ ಕೊಟ್ಟಿದೀವಿ, ಅದನ್ನೇ ನಾವು ಫ್ಯೂಚರ್ ಅಲ್ಲೂ ಕೂಡ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಥವಾ ಫ್ಯೂಚರ್ ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ ಕೂಡ ಕನ್ಸಿಡರ್ ಮಾಡ್ತಾರೆ. ಸೊ ಹಾಗಾಗಿ ಇಲ್ಲಿ ಈ ಥಿಯರಿಯನ್ನ ಫ್ರೇಮ್ ಮಾಡೋದು ಒಂದಷ್ಟು ಬೇಸಿಕ್ ಅಸಂಪ್ಷನ್ಸ್ ಕೂಡ ಇದೆ. ಆ ಒಂದು 4 ಅಸಂಪ್ಷನ್ಸ್ ಇದೆ. ಆ 4 ಅಸಂಪ್ಷನ್ಸ್ ಏನಪ್ಪಾ ಅಂತ ನಾವು ನೋಡ್ತಾ ಹೋದ್ರೆ ನೋಡಿ, ದಿಸ್ ಥಿಯರಿ ಇಸ್ ಟೋಟಲಿ ಡಿಪೆಂಡ್ ಅಪಾನ್, ಬೇಸ್ಡ್ ಅಪಾನ್, ಫ್ರೇಮ್ಡ್, ಪ್ರೊಫೌಂಡೆಡ್ ಆನ್ ದ ಬೇಸಿಸ್ ಆಫ್ ಹಿಸ್ಟಾರಿಕಲ್ ರೆಕಾರ್ಡ್ಸ್ ಆಫ್ ದಿ ರಿಟರ್ನ್ ಡಿಸ್ಟ್ರಿಬ್ಯೂಟೆಡ್ ಆಸ್ ಡಿವಿಡೆಂಡ್ ಒಂದು. ಹಾಗೇನೆ ಇಲ್ಲಿ ಇನ್ನೊಂದು ಏನ್ ಹೇಳ್ತಾರಪ್ಪ ಅಂತಂದ್ರೆ, ಕೆಲವು ಅನ್ರಿಯಲಿಸ್ಟಿಕ್ ಅಸಂಪ್ಷನ್ಸ್ ಕೂಡ ಏನು ಅಂದ್ರೆ, ಇಲ್ಲಿ ದೇ ಆರ್ ನಾಟ್ ಬಾದರ್ಡ್ ಅಬೌಟ್ ದ ಮಾರ್ಕೆಟ್ ರಿಸ್ಕ್. ಮಾರ್ಕೆಟ್ ರಿಸ್ಕ್ ಬಗ್ಗೆ, ಫ್ಯೂಚರ್ ಅರೈಸ್ ಆಗ್ತಕ್ಕಂಥ ಇಶ್ಯೂಸ್ ಬಗ್ಗೆ ಯಾವುದೇ ತರಹದ ಏನು ಯೋಚನೆಯನ್ನ, ಪಾಯಿಂಟ್ ಅನ್ನ ರೈಸ್ ಮಾಡಲ್ಲ ಅವ್ರು. ಅಲ್ಲಿ ಏನ್ ಹೇಳ್ತಾರೆ ನೋಡಿ, ಈ ಹಿಂದೆ ಏನ್ ರಿಟರ್ನ್ಸ್ ಇತ್ತು ಈಗಲೂ ಅಷ್ಟೇ ಬರುತ್ತೆ, ಅಷ್ಟೇ ಬರಬಹುದು ಅಂತ ಗೆಸ್ ಮಾಡೋದು ಅಷ್ಟೇನೆ. ಇಲ್ಲಿ ಅಂದ್ರೆ ಜಾಸ್ತಿ ಬರೋ ಚಾನ್ಸ್ ಇರುತ್ತಲ್ವಾ, ಅಥವಾ ಕೆಲವು ಬಾರಿ ಕಡಿಮೆ ಆಗ್ಬೋದಲ್ವಾ ನಮ್ಮ ಡಿಫಾಲ್ಟ್ ಇಂದ, ರೈಟ್? ಅದ್ಯಾವುದನ್ನು ಕೂಡ ಅವರು ಲೆಕ್ಕಕ್ಕೆ ಇಟ್ಕೊಳ್ಳಲ್ಲ. ಅಂದ್ರೆ ಈ ಹಿಂದೆ ಇರತಕ್ಕಂಥ ರಿಸ್ಕ್ ಈಗಲೂ ಇರುತ್ತೆ, ಮುಂದೆನೂ ಕೂಡ ಕಂಟಿನ್ಯೂ ಆಗುತ್ತೆ. ಅಂದ್ರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಫ್ಯೂಚರ್ ಅಲ್ಲೂ ಕೂಡ ಅದೇ ತರ ಇರುತ್ತೆ ಅಂತ ಗೆಸ್ ಮಾಡಬೇಕು. ಇನ್ನೊಂದು ಅಸಂಪ್ಷನ್ ಇದೆ, ಶೇರ್ ಹೋಲ್ಡರ್ಸ್ ಬೇರೆ ಏನು ಹೊಸದಾಗಿ ಎಕ್ಸ್ಪೆಕ್ಟ್ ಮಾಡಲ್ಲ. ಈ ಮುಂಚೆ ನಾವೇನ್ ರಿಟರ್ನ್ಸ್ ಅನ್ನು ಕೊಟ್ಟಿದೀವಿ ಅಷ್ಟೇ ರೇಟ್ ಆಫ್ ರಿಟರ್ನ್ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಏನು ಕೇಳಕ್ ಹೋಗಲ್ಲ ಅಂತಕ್ಕಂಥ ಒಂದು ಅಸಂಪ್ಷನ್ ಕೂಡ ತಗೊಂಡಿದ್ದಾರೆ. ಹಾಗೆ ಇನ್ನೊಂದು ಅಸಂಪ್ಷನ್ ಇದೆ, ಇಲ್ಲಿ ರೀಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಕಾಸ್ಟ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ರೀಇನ್ವೆಸ್ಟ್ಮೆಂಟ್ ಅಪಾರ್ಚುನಿಟಿ ಕಾಸ್ಟ್ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್, ನಾನು ಇಲ್ಲಿ ಇನ್ವೆಸ್ಟ್ಮೆಂಟ್ ಆಸ್ ಎ ಇನ್ವೆಸ್ಟರ್ ಎಕ್ಸ್ ಲಿಮಿಟೆಡ್ ಅಲ್ಲಿ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ, ಒಂದು 1 lakh rupees ಇನ್ವೆಸ್ಟ್ಮೆಂಟ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ. ಇವ್ರೇನ್ ಅಸಂಪ್ಷನ್ ತಗೋತಾರೆ ಅಂತಂದ್ರೆ, ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡದಂತ ಅಮೌಂಟ್ ಇಲ್ಲೇ ಇರುತ್ತೆ, ಬೇರೆ ಕಡೆ ಎಲ್ಲೂ ಹೋಗಲ್ಲ, ಅವರು ಬೇರೆ ಕಡೆ ಇನ್ವೆಸ್ಟ್ಮೆಂಟ್ ಮಾಡತಕ್ಕಂಥ ಯೋಚನೆ ಇವ್ರು ಮಾಡಲ್ಲ ಅನ್ನುವಂತ ಒಂದು ಬೇಸಿಕ್ ಅಂದ್ರೆ ಅನ್ರಿಯಲಿಸ್ಟಿಕ್ ಅಸಂಪ್ಷನ್ ಮೇಲೆ ಈ ಥಿಯರಿಯನ್ನ ಫ್ರೇಮ್ ಮಾಡಿದ್ದಾರೆ. ಸೊ ಹಾಗಾಗಿ ಆಮೇಲೆ ಇನ್ನೊಂದು ಅಸಂಪ್ಷನ್ ಇದೆ, ಏನು, ಶೇರ್ ಹೋಲ್ಡರ್ಸ್ ಎಕ್ಸ್ಟ್ರಾ ಏನು ಎಕ್ಸ್ಪೆಕ್ಟ್ ಮಾಡಲ್ಲ. ಪಾಸ್ಟ್ ಪೀರಿಯಡ್ಸ್ ಅಲ್ಲಿ ಏನು ಹಿಸ್ಟಾರಿಕಲಿ ಏನ್ ಪೇಮೆಂಟ್ ಮಾಡಿದೀವಿ, ಏನು ರಿಟರ್ನ್ಸ್ ಅನ್ನು ಕೊಟ್ಟಿದೀವಿ, ಅಷ್ಟನ್ನೇ ಈಗಲೂ ಕೂಡ ಫ್ಯೂಚರ್ ಅಲ್ಲಿ ಬರುತ್ತೆ, ಅಷ್ಟನ್ನು ನಾವು ಕೊಡ್ತೀವಿ ಡಿವಿಡೆಂಡ್ಸ್ ಆಗಿ ಅಂತ ಒಂದು ಅಸಂಪ್ಷನ್. ಹಾಗೆ ಇನ್ನೊಂದು, ಒಂದು ವೇಳೆ ಫ್ಯೂಚರ್ ಅಲ್ಲಿ ಬರ್ತಕ್ಕಂಥ ಅರ್ನಿಂಗ್ಸ್ ಏನಾದ್ರು ಹೀಗಿದ್ದಾಗೇನೆ ಸೇಮ್ ಟ್ರೆಂಡ್ ನಾವು ಮೇಂಟೈನ್ ಮಾಡದೆ ಹೋದ್ರೆ, ಸ್ಟೇಬಲ್ ಆಗಿ ನಾವು ಮೇಂಟೈನ್ ಮಾಡದೆ ಹೋದ್ರೆ, ಪ್ರಾಕ್ಟಿಕಲಿ ಈ ಒಂದು ಪರ್ಟಿಕ್ಯುಲರ್ ಏನು ರಿಯಲೈಸರ್ ಈಲ್ಡ್ ಅಪ್ರೋಚ್ ಅನ್ನು ನಾವು ಪ್ರೂವ್ ಮಾಡಕ್ ಆಗಲ್ಲ ಅಲ್ವಾ. ಸೊ ಹಾಗಾಗಿ ನಮ್ಮ ಯೂನಿವರ್ಸಿಟಿ ಸಿಲೆಬಸ್ ಅಲ್ಲೂ ಕೂಡ ಇದಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಅನ್ನ ಕೊಟ್ಟಿಲ್ಲ. ನೋಡಿ, ಒಂದು ನಿಮಗೆ ಈ ಒಂದು ರಿಯಲೈಸರ್ ಈಲ್ಡ್ ಅಪ್ರೋಚ್ ಮೇಲೆ ನಿಮಗೆ ಯಾವುದೇ ತರಹದ ಪ್ರಾಬ್ಲಮ್ಸ್ ಬರಲ್ಲ, ಬಟ್ ಆದ್ರೂ ಕೂಡ ಕಾನ್ಸೆಪ್ಟ್ ಅನ್ನ ನೀವು ಕಲ್ತ್ಕೊಳ್ಬೇಕು. ಯಾರ್ಯಾರು ಹೈಯರ್ ಎಜುಕೇಶನ್ಗೆ ಹೋಗ್ತೀರಾ, PG ಗೆ ಹೋಗ್ತೀರಾ, ಪೋಸ್ಟ್ ಗ್ರಾಜುಯೇಷನ್ಗೆ, ಅಲ್ಲಿ ಕೂಡ ಈ ಥಿಯರಿ ಬರುತ್ತೆ. ನೋಡಿ, ನೀವು ಈಗಾಗಲೇ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅಲ್ಲಿ 5th ಸೆಮಿಸ್ಟರ್ ಅಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಸಬ್ಜೆಕ್ಟ್ ಅನ್ನ ಓದಿದ್ದೀರಾ. ಅಲ್ಲಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಕ್ಯಾಲ್ಕುಲೇಷನ್ ಮಾಡೋದು ಹೇಳ್ಕೊಟ್ಟಿದ್ದಾರೆ ನಿಮಗೆ. ಹೇಗಮ್ಮ ಮಾಡೋದು ಒಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ತೀರಾ, ಹೇಗ್ ಮಾಡ್ತೀರಾ? ಏನಪ್ಪಾ ಅಂತಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಂತ. ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ನ ಕ್ಯಾಲ್ಕುಲೇಷನ್ ಮಾಡೋದು ಹೇಗೆ ಮಾಡೋದು? ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನ ಅಪ್ಲೈ ಮಾಡಬೇಕು. ಅಂದ್ರೆ ಒಂದು 10% ಡಿಸ್ಕೌಂಟ್ ಫ್ಯಾಕ್ಟರ್ ತಗೋಬೇಕು, ಕ್ಯಾಲ್ಕುಲೇಟ್ ಮಾಡಬೇಕು. NPV 0 ಆಯ್ತಾ ಅಥವಾ ಪಾಸಿಟಿವ್ ಆಯ್ತಾ, ಓಕೆ, ಅಲ್ಲಿಗೆ ಸ್ಟಾಪ್ ಮಾಡೋದು. ಅಥವಾ ಮೋರ್ ದ್ಯಾನ್ ಪಾಸಿಟಿವ್ ಅಂದ್ರೆ ಈ 0ಗಿಂತಲೂ ಜಾಸ್ತಿ, ಇನ್ನೂ ಜಾಸ್ತಿ ಬಹಳ ಡಿಫರೆನ್ಸ್ ಇದೆ NPV ಅಂತಂದ್ರೆ ಮತ್ತೆ ಇನ್ನೊಂದು ರೇಟ್ ಅನ್ನ, ಹೈಯರ್ ರೇಟ್ ಅನ್ನ ತಗೋಬೇಕು, ಮತ್ತೆ ಕ್ಯಾಲ್ಕುಲೇಷನ್ ಮಾಡಬೇಕು, ಮತ್ತೆ 0 ಮಾಡಕ್ ಟ್ರೈ ಮಾಡ್ಬೇಕು. ನೋಡಿ, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂದ್ರೆ ಏನು? ಇಲ್ಲಿ ಆ NPV ವೇರ್ NPV is 0 ಅಂದ್ರೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್ ಎರಡು ಈಕ್ವಲ್ ಆಗಿರುತ್ತೆ. ವೇರ್ ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಅಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋಸ್ ಆರ್ ಈಕ್ವಲ್ ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 0 ಇದೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 0 ಇದೆ. ಸೊ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಹೇಗೆ ಕ್ಯಾಲ್ಕುಲೇಷನ್ ಮಾಡ್ತಾರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ಅಂತಂದ್ರೆ, 2-3 ಆಪ್ಷನ್ಸ್ ಅನ್ನ ತಗೊಳ್ತಾ ಹೋಗ್ಬೇಕು. 10% ತಗೊಂಡಿದ್ದೀರಾ, ಇನ್ನೊಂದು 15% ತಗೊಂಡಿದ್ದೀರಾ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ ಅನ್ಕೊಳ್ಳಿ. ಏನ್ ಮಾಡ್ತೀರಾ? ಮೊದಲು 10% ಡಿಸ್ಕೌಂಟ್ ಫ್ಯಾಕ್ಟರ್ಗೆ, ಲೋಯರ್ ರೇಟ್ ಆಫ್ ರಿಟರ್ನ್ ಡಿಸ್ಕೌಂಟ್ ಫ್ಯಾಕ್ಟರ್ಗೆ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ತೀರಾ. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 0 ಆಯ್ತಾ? ಸೊ ನೀವೇನ್ ಮಾಡ್ಬೇಕು? ಆ 10% ಅನ್ನೇ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಅಂತ ಕನ್ಸಿಡರ್ ಮಾಡಬೇಕು. ಒಂದ್ ವೇಳೆ 0ಗಿಂತಲೂ ಜಾಸ್ತಿ ಇದೆ, ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಇನ್ನು ಪಾಸಿಟಿವ್ NPVನೇ ಇದೆ, 0 ಆಗಿಲ್ಲ, ಓಕೆ, ಅವಾಗ ಏನ್ ಮಾಡ್ಬೇಕು? ಅದಕ್ಕಿಂತಲೂ ಹೈಯರ್ ರೇಟ್ 11% ಅಥವಾ 10.5%, 12%, 13% ಅಥವಾ 15% ಈ ರೀತಿ ತಗೊಂಡು ನೀವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. ಅಂದ್ರೆ ಒಂದು ಪರ್ಟಿಕ್ಯುಲರ್ ರೇಟ್ಗೆ ಫಿಕ್ಸ್ ಆಗಲ್ಲ, ಅಲ್ಲಿಗೆ ಮುಗಿದು ಹೋಗಲ್ಲ. ಸೊ ಅಲ್ಲಿ ಚಾನ್ಸಸ್ ತಗೋಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ವಿತ್ ಮೋರ್ ಆಪ್ಷನ್ಸ್. 10% ಒಮ್ಮೆ ಮಾಡ್ತೀರಾ, 5% ಒಮ್ಮೆ ಮಾಡ್ತೀರಾ,
ಬರಲಿಲ್ಲ, NPV ಇನ್ನೂ ಜಾಸ್ತಿ ಇದೆ ಅಂತಂದ್ರೆ 15% ಮಾಡ್ತೀರಾ. ಒಂದು ವೇಳೆ ನೀವು 16% ಮಾಡಿದ್ದೀರ ಅನ್ಕೊಳ್ಳಿ, 16% ಬಂದಾಗ NPV ಜಾಸ್ತಿ ಆಗೋಯ್ತು, ಇನ್ನು ಅಂದ್ರೆ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಬಹಳ ಪೂರ್ತಿ ನೆಗೆಟಿವ್ ಬಂದಿದೆ. ಅವಾಗ ಏನ್ ಮಾಡಬೇಕು, ಅದಕ್ಕಿಂತಲೂ ಕಡಿಮೆ ರೇಟ್ಗೆ ನೀವು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಓವರ್ ಆಲ್ ಇಲ್ಲಿ ಏನ್ ಮಾಡಬೇಕು, ರಿಯಲೈಸ್ಡ್ ಈಲ್ಡ್ ಅಪ್ರೋಚ್ ಅನ್ನ IRR ಮೆಥಡ್ ಅನ್ನ ಹೇಗೆ ನೀವು ಅಪ್ಲೈ ಮಾಡ್ತಾ ಇದ್ರಿ, ಟ್ರಯಲ್ ಅಂಡ್ ಎರರ್ ಮೆಥಡ್, ಅದೇ ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನು ಇಲ್ಲಿ ಅಪ್ಲೈ ಮಾಡಿ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗುತ್ತೆ. ಸೊ ಸ್ಟೂಡೆಂಟ್ಸ್, ಇಲ್ಲಿ ನಾವು ನೋಡ್ತಾ ಹೋಗೋಣ ಹೇಗೆ ಈ ಪ್ರಾಬ್ಲಮ್ ಅನ್ನ ಮಾಡೋದು, ರಿಯಲೈಸ್ಡ್ ಈಲ್ಡ್ ಮೆಥಡ್. ಇಲ್ಲಿ ಒಂದು ಪ್ರಾಬ್ಲಮ್ ಇದೆ ನೋಡಿ. ಎಸ್, ಮಿಸ್ಟರ್ ಮೆಹ್ರಾ ಹ್ಯಾಡ್ ಪರ್ಚೇಸ್ಡ್ ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ್ದಾರೆ. ಎಲ್ಲಿಂದ? ಆಲ್ಫಾ ಲಿಮಿಟೆಡ್ ಕಂಪನಿಯಿಂದ. ಸೊ ಪರ್ಚೇಸ್ ಮಾಡುವಾಗ ಆ ಶೇರ್ ಪ್ರೈಸ್ ಎಷ್ಟಿತ್ತಪ್ಪ ಅಂತಂದ್ರೆ 1000 ರೂಪೀಸ್ ಇತ್ತು. ಆ ನಂತರ ಏನಾಯ್ತು, ಈ ರಿಸೀವ್ಡ್ ಡಿವಿಡೆಂಡ್ ಫಾರ್ ಎ ಪೀರಿಯಡ್ ಆಫ್ 5 years. 5 ವರ್ಷಕ್ಕೆ ಡಿವಿಡೆಂಡ್ ಅನ್ನ ಅರ್ನ್ ಮಾಡಿದ್ದಾರೆ, ರಿಸೀವ್ ಮಾಡ್ಕೊಳ್ತಿದ್ದಾರೆ ಕಂಪನಿಯಿಂದ. ಎಷ್ಟು? ಅಟ್ ದ ರೇಟ್ ಆಫ್ 10%. 10% ಅಂದ್ರೆ ಎಷ್ಟು? 1000 ಅಲ್ಲಿ ಯೂಶುವಲಿ 100 ರೂಪೀಸ್ ಆಗುತ್ತೆ. ಸೊ 100 ರೂಪೀಸ್ ಪ್ರತಿ ವರ್ಷ, ಅಂದ್ರೆ ಅದೇ ತರ 5 yearsಗೆ ಅವರು ಡಿವಿಡೆಂಡ್ ಅನ್ನ ತಗೊಳ್ತಾರೆ. ಸೊ ಟೋಟಲ್ ಡಿವಿಡೆಂಡ್ ಬಂದಿದ್ದು 500 ರೂಪೀಸ್ ಅಲ್ವಾ, ರಿಟರ್ನ್ ಬಂದಿದೆ. ಪ್ರತಿ ವರ್ಷ 100 ರೂಪೀಸ್ ಬಂದಿದೆ. ಓಕೆ, ನಂತರ ಏನಾಯ್ತು, ಅಟ್ ದಿ ಎಂಡ್ ಆಫ್ ದಿ 5th year, 5ನೇ ವರ್ಷ ಆಯ್ತು. ಅಂದ್ರೆ ಫಸ್ಟ್ ಇಯರ್ ಡಿವಿಡೆಂಡ್ 100 ರೂಪೀಸ್ ತಗೊಂಡಿದ್ದಾರೆ, ಸೆಕೆಂಡ್ ಇಯರ್ ತಗೊಂಡಿದ್ದಾರೆ, ಥರ್ಡ್ ಇಯರ್, 4th year, 5th year. 5th year ಎಂಡ್ ಟೈಮ್ ಅಲ್ಲಿ ಅವ್ರೇನ್ ಮಾಡ್ತಿದ್ದಾರೆ, ಮಿಸ್ಟರ್ ಮೆಹ್ರಾ ಅಂತಕ್ಕಂಥವ್ರು, ಈ ಡಿಸೈಡೆಡ್ ಟು ಸೋಲ್ಡ್ ದ ಶೇರ್ ಆಫ್ ಆಲ್ಫಾ ಲಿಮಿಟೆಡ್ ಫಾರ್ ರೂಪೀಸ್ 1128. ಎಷ್ಟು? 1128 ರೂಪೀಸ್ಗೆ ಸೇಲ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನೆ. ರೈಟ್, ಸೇಲ್ ಮಾಡ್ಬಿಟ್ಟಿದ್ದಾನೆ ಆಗ್ಲೇ. ಸೊ ಇಷ್ಟು ಮಾಹಿತಿಯಿಂದ ನೀವೇನ್ ಮಾಡಬೇಕು, ಯು ಆರ್ ರಿಕ್ವೈರ್ಡ್ ಟು ಕಂಪ್ಯೂಟ್ ದಿ ಕಾಸ್ಟ್ ಆಫ್ ಇಕ್ವಿಟಿ ಆಸ್ ಪರ್ ರಿಯಲೈಸ್ಡ್ ಈಲ್ಡ್ ಅಪ್ರೋಚ್. ರಿಯಲೈಸ್ಡ್ ಈಲ್ಡ್ ಅಪ್ರೋಚ್ ಅಲ್ಲಿ ನೀವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೇಕು. ನೋಡಿ, ಒಂದ್ ವೇಳೆ ನೀವು IRR ಮೆಥಡ್ ಅನ್ನ ಅಪ್ಲೈ ಮಾಡ್ತಾ ಹೋದ್ರೆ, ಸೊ ಯೂಶುವಲಿ ನಿಮಗೆ ಜಸ್ಟ್ ಒಂದು ಹಿಂಟ್ ಇದೆ ಅಲ್ಲಿ ಗಮನಿಸಬಹುದು ನೀವು. ಪರ್ಚೇಸ್ ಮಾಡಿದ್ದು 1000 ರೂಪೀಸ್ಗೆ ಅಲ್ವಾ, ಪರ್ಚೇಸ್ ಮಾಡಿದ್ದು 1000 ರೂಪೀಸ್ಗೆ, ಬಟ್ ಈಗ ಸೇಲ್ ಮಾಡ್ತಾ ಇರೋದು 1128ಗೆ. ಅಪಾರ್ಟ್ ಫ್ರಮ್ ದಟ್ ದೇರ್ ಇಸ್ ಆಲ್ಸೋ ಎ ಡಿವಿಡೆಂಡ್. ಎಷ್ಟು? 500 ರೂಪೀಸ್ ಓವರ್ ಆಲ್ ಪೀರಿಯಡ್, ಅಂದ್ರೆ 5 years ಪೀರಿಯಡ್ ಅಲ್ಲಿ 500 ರೂಪೀಸ್ ಡಿವಿಡೆಂಡ್ ಕೂಡ ಬಂದಿದೆ ಅಲ್ವಾ. ಸೊ ಇಲ್ಲಿ ಏನ್ ಮಾಡಬೇಕು, ಯಾವ ಮೆಥಡ್ ಅಪ್ಲೈ ಮಾಡ್ತೀರಾ ಇಲ್ಲಿ ಅಂತಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನೇ ನೀವು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಏನ್ ಮಾಡಬೇಕು, ಮೊದಲು ಒಂದು 10% ಡಿಸ್ಕೌಂಟ್ ಫ್ಯಾಕ್ಟರ್ ಅನ್ನ ತಗೊಳ್ಳಿ. 10% ಡಿಸ್ಕೌಂಟ್ ಫ್ಯಾಕ್ಟರ್ ಅನ್ನು ತಗೊಳ್ಬೇಕು. ಏನ್ ಮಾಡಬೇಕು, ಪ್ರೆಸೆಂಟ್ ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕು. PV ವ್ಯಾಲ್ಯೂಸ್ ಅಂದ್ರೆ ಕ್ಯಾಶ್ ಇನ್ಫ್ಲೋಸ್, 100 ರೂಪಿ ಕ್ಯಾಶ್ ಇನ್ಫ್ಲೋ ಫಸ್ಟ್ ಇಯರ್, ಸೆಕೆಂಡ್ ಇಯರ್ 100 ರೂಪಿ ಡಿವಿಡೆಂಡ್, ಥರ್ಡ್ ಇಯರ್ 100 ರೂಪಿ, 4th year 100, 5th year 100 ರೂಪೀಸ್. ಹಾಗೇನೆ 5th year ಎಂಡ್ ಅಲ್ಲಿ ಸೇಲ್ ಮಾಡಿದಾನೆ, 5th year ಅಲ್ಲಿ ಮತ್ತೆ ಇನ್ಕಮ್ ಕೂಡ ಬರುತ್ತೆ, ಅಂದ್ರೆ ರಿಯಲೈಸ್ಡ್ ವ್ಯಾಲ್ಯೂ ಕೂಡ ಬರ್ತಾ ಇದೆ. ಎಷ್ಟು? 1128. ಅಷ್ಟನ್ನು ಕೂಡ ನೀವು 10% ಡಿಸ್ಕೌಂಟ್ ಫ್ಯಾಕ್ಟರ್ ಇಂದ ರಿಡ್ಯೂಸ್ ಮಾಡ್ತಾ ಬರಬೇಕು, ಕ್ಯಾಲ್ಕುಲೇಟ್ ಮಾಡ್ತಾ ಬರಬೇಕು. ನಂತರ NPV ಕ್ಯಾಲ್ಕುಲೇಟ್ ಮಾಡಬೇಕು. NPV 0 ಆಯ್ತಾ, ಸೊ ನಿಮ್ಮ ಡಿಸ್ಕೌಂಟ್ ಫ್ಯಾಕ್ಟರ್ ಎಷ್ಟು ಅಂದ್ರೆ ಈ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಎಷ್ಟು ಅಂತಂದ್ರೆ 10% ಅಂತ ನಾವು ಡಿಸೈಡ್ ಮಾಡ್ತೀವಿ. ಅಂದ್ರೆ NPV ನಾವು ಡಿಸ್ಕೌಂಟ್ ಫ್ಯಾಕ್ಟರ್ 10% ಅಂತ ಕ್ಯಾಲ್ಕುಲೇಟ್ ಮಾಡಿ, ಅಸಂಪ್ಷನ್ ತಗೊಂಡು ಕ್ಯಾಲ್ಕುಲೇಟ್ ಮಾಡಿ, ನಿಮ್ಮ NPV 0 ಆಯ್ತು ಅಥವಾ 0 ಅಥವಾ ಜಸ್ಟ್ ವಿತ್ ಬಿಲೋ 1 ಏನಾದರೂ ಬಂದ್ರೆ, ಸ್ಲೈಟ್ ವೇರಿಯೇಷನ್ ಇರುತ್ತೆ, ಎಕ್ಸಾಕ್ಟ್ ಬರಲ್ಲ, ಅಲ್ಲಿಗೆ ನೀವೇನ್ ಮಾಡಬೇಕು, ಕಾಸ್ಟ್ ಆಫ್ ಇಕ್ವಿಟಿ 10% ಈ ಪ್ರಾಬ್ಲಮ್ ಅಲ್ಲಿ ಅಂತ ತಿಳ್ಕೋಬೇಕು. ಅಥವಾ 11% ಇಂದ ತಗೊಂಡ್ ಮಾಡಿದಿರಾ, ಇನ್ನು ಅವಾಗ 0 ಬಂತ, ಸೊ ನಿಮ್ಮ ಏನು ಸೊಲ್ಯೂಷನ್ ಏನಾಗುತ್ತೆ, ಈ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ 11% ಅಂತ ಆಗುತ್ತೆ. ಓಕೆ, ಸೊ ಆ ರೀತಿ ನಾವು ನೋಡ್ತಾ ಹೋದಾಗ ನಾನು ಕ್ಯಾಲ್ಕುಲೇಷನ್ ಮಾಡಿದೀನಿ ಈ ಪ್ರಾಬ್ಲಮ್ ಅನ್ನ. 10% ಮತ್ತೆ 15% ತಗೊಂಡು ಕ್ಯಾಲ್ಕುಲೇಟ್ ಮಾಡಿದೆ. ಆ ಎರಡರಲ್ಲೂ ಕೂಡ ಏನಾಗಿದೆ, ರಿಯಲೈಸರ್ ಅಂದ್ರೆ ಎಕ್ಸಾಕ್ಟ್ NPV 0 ಆಗಿಲ್ಲ, ಬಟ್ ಒಂದು ಏನು ಇನ್ ಬಿಟ್ವೀನ್ 12% ನಾನು ಕ್ಯಾಲ್ಕುಲೇಷನ್ ಮಾಡಿದೀನಿ. 12% ಡಿಸ್ಕೌಂಟ್ ಫ್ಯಾಕ್ಟರ್ಸ್ ಅನ್ನು ತಗೊಂಡು ಕ್ಯಾಲ್ಕುಲೇಟ್ ಮಾಡಿದೀನಿ. ಏನಾಯ್ತು ಅವಾಗ, NPV ಅರೌಂಡ್ 1000 ರೂಪೀಸ್ ಆಯ್ತು. ಅಂದ್ರೆ ನಾವು ಪರ್ಚೇಸ್ ಮಾಡಿದಾಗ ಯಾವ ಪ್ರೈಸ್ ಇತ್ತಲ್ಲ ಅಷ್ಟಕ್ಕೆ ಟ್ಯಾಲಿ ಆಗ್ತಾ ಹೋಗುತ್ತೆ. ಸೊ ಅಂದ್ರೆ ಇಲ್ಲಿ ಕಾಸ್ಟ್ ಆಫ್ ಇಕ್ವಿಟಿ ಏನಾಗುತ್ತೆ ಈ ಪ್ರಾಬ್ಲಮ್ ಅಲ್ಲಿ ಅಂತಂದ್ರೆ 12% ಆಗುತ್ತೆ. ರೈಟ್, 12%. ಸೊ ನೋಡೋಣ, 12% ಕಾಸ್ಟ್ ಆಫ್ ಇಕ್ವಿಟಿ ಅಂತ ನಾವು ಗೆಸ್ ಮಾಡಿದೀವಲ್ವಾ, ಆ ಗೆಸ್ಸಿಂಗ್ಸ್ ಪ್ರಕಾರ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ಎಸ್, ನೋಡಿ ಇಲ್ಲೊಂದು ಟೇಬಲ್ ಪ್ರಿಪೇರ್ ಮಾಡಿದ್ದಾರೆ. ಹೇಗೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡೋದು, ಫಸ್ಟ್ ಇಯರ್ ಕಾಲಮ್ ತಗೊಳ್ಳಿ, ಡಿವಿಡೆಂಡ್ ಕಾಲಮ್ಸ್ ತಗೊಳ್ಳಿ, ಹಾಗೆ ಸೇಲ್ ಪ್ರಾಫಿಟ್ಸ್ ಎಷ್ಟಕ್ಕೆ ಸೇಲ್ ಮಾಡಿದ್ರೆ ಆ ವ್ಯಾಲ್ಯೂ ತಗೋಬೇಕು. ಡಿಸ್ಕೌಂಟ್ ಫ್ಯಾಕ್ಟರು 12% ತಗೊಂಡಿದೀವಿ. ನೋಡಿ, 12% ನಿಮಗೆ ಮುಂಚೆ ಗೊತ್ತಾಗಲ್ಲ 12% ತಗೋಬೇಕಾ ತಗೋಬಾರ್ದ ಅಂತ. ಯಾವಾಗ ಗೊತ್ತಾಗುತ್ತೆ, ನೀವು ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡಬೇಕು. ಅದ್ ನೆನ್ಪಿಟ್ಕೊಳ್ಳಿ. ಸರ್, ಟ್ರಯಲ್ ಅಂಡ್ ಎರರ್ ಮೆಥಡ್ ಮಾಡೋದು ಹೇಗೆ ನಾನು ಹೇಳ್ತೀನಿ, ಇನ್ನೊಂದು ವಿಡಿಯೋ ಮತ್ತೆ ಇನ್ನೊಂದು ಕ್ಲಾಸ್ ಅಲ್ಲಿ ಕೂಡ ನಾನು ಕಂಡಕ್ಟ್ ಮಾಡ್ತೀನಿ. ಬಟ್ ಈ ಪ್ರಾಬ್ಲಮ್ ಮಟ್ಟಿಗೆ 12% ಇದು ಡಿಸ್ಕೌಂಟ್ ಫ್ಯಾಕ್ಟರ್ ಅಲ್ಲಿ ಏನಾಗ್ತಾ ಇದೆ, NPV 0 ಆಗ್ತಾ ಇದೆ. ಆಲ್ಮೋಸ್ಟ್ ಈಕ್ವಲೆಂಟ್, ಅಂದ್ರೆ ಏನು ಇನ್ವೆಸ್ಟ್ಮೆಂಟ್ ಮಾಡಿದ್ರಲ್ವಾ
ಆ ಇನ್ವೆಸ್ಟ್ಮೆಂಟ್ ಅಮೌಂಟು ರಿಕವರ್ ಆಗುತ್ತೆ, ಎಕ್ಸಾಕ್ಟ್ ಡಿಸ್ಕೌಂಟ್ ವ್ಯಾಲ್ಯೂ ಬರುತ್ತೆ ನೋಡಿ. ಸೊ ಈ ಪ್ರಾಬ್ಲಮಲ್ಲಿ 12% ಅಂತ ನಾವೀಗ ಅಸಂಪ್ಷನ್ ತೊಗೊಂಡು ಮಾಡಿದ್ದೀವಲ್ವಾ. ನೋಡೋಣ ಡಿಸ್ಕೌಂಟ್ ಫ್ಯಾಕ್ಟರ್ ನೋಡಿ. ಡಿಸ್ಕೌಂಟ್ ಫ್ಯಾಕ್ಟರ್ಸ್ ನೀವು ಆನ್ಯುಟಿ ಪ್ರೆಸೆಂಟ್ ವ್ಯಾಲ್ಯೂ ಟೇಬಲ್ ಬರುತ್ತಲ್ವಾ, ಆ ಟೇಬಲ್ ಅಲ್ಲೇ ನಿಮಗೆ ಕೊಟ್ಟಿರ್ತಾರೆ. ಯೂಶ್ವಲಿ ಪ್ರಾಬ್ಲಮ್ಸ್ ಅಲ್ಲೂ ಕೂಡ ಬರುತ್ತೆ, ನೀವು ಪ್ರಾಬ್ಲಮ್ ತಗೊಂಡಾಗ್ಲೂ ಕೂಡ ಕೊಟ್ಟಿರ್ತಾರೆ. ಒಂದ್ ವೇಳೆ ಕೊಟ್ಟಿಲ್ಲ ಅಂತಂದ್ರೆ ನೀವೇ ಕ್ಯಾಲ್ಕುಲೇಟ್ ಮಾಡ್ಬೋದು. ಹೇಗೆ ಅಂತಂದ್ರೆ ನೋಡಿ, ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಕ್ಯಾಲ್ಕುಲೇಟ್ ಮಾಡೋದು, ಪಿ ವಿ ಫ್ಯಾಕ್ಟರ್ಸ್ ಕ್ಯಾಲ್ಕುಲೇಟ್ ಮಾಡೋದು ಹೇಗೆ. ಪಿ ವಿ ಪ್ರೆಸೆಂಟ್ ವ್ಯಾಲ್ಯೂ ಫ್ಯಾಕ್ಟರ್ಸ್ ಪಿ ವಿ ಎಫ್ is equal to 1 divided by 1 plus r to the power of n. n is nothing but years ಅಂತ ನೋಡಿ. ಈಗ ಫಾರ್ ಎಕ್ಸಾಂಪಲ್ ಫಸ್ಟ್ ಇಯರ್ಗೆ ಕ್ಯಾಲ್ಕುಲೇಟ್ ಮಾಡೋಣ, ಮೊದಲನೇ ವರ್ಷಕ್ಕೆ. ಪಿ ವಿ ಫ್ಯಾಕ್ಟರ್ ಪಿ ವಿ ಎಫ್ ಇಸ್ ಈಕ್ವಲ್ ಟು 1 ಡಿವೈಡ್ ಬೈ 1 ಪ್ಲಸ್ ಆರ್. ಆರ್ ಅಂತಂದ್ರೆ ಡಿಸ್ಕೌಂಟ್ ಫ್ಯಾಕ್ಟರ್ ಅಂತ, ರೇಟ್ ಆಫ್ ರಿಟರ್ನ್ ಅಂತ. ಎಷ್ಟಪ್ಪ 12% ಅಂದ್ರೆ 0.12 ಟು ದ ಪವರ್ ಆಫ್ 1. ಇದು ಮೊದಲನೇ ವರ್ಷ ಅಲ್ವಾ, ಮೊದಲನೇ ವರ್ಷ. ಸೊ ಟು ದ ಪವರ್ ಆಫ್ 1 ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಪಿ ವಿ ಎಫ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 1.12 ಟು ದ ಪವರ್ ಆಫ್ 1. ಸೊ ನೆಕ್ಸ್ಟ್ ಸ್ಟೆಪ್ ಮಾಡ್ತೀರಾ. ಪಿ ವಿ ಎಫ್ ಈಸ್ ಈಕ್ವಲ್ ಟು 1 ಡಿವೈಡ್ ಬೈ 1.12 ಎಷ್ಟಾಗುತ್ತೆ, ಅದು ಯೂಶ್ವಲಿ 0.83 ಅಲ್ಲಿ ಏನಿದೆಯಲ್ಲ 893 ಅಷ್ಟೇ ಬರುತ್ತೆ. ಅದೇ ತರ ನೀವೆಲ್ಲ ಯಾವುದೇ ಬೇಕಾದ್ರೂ ಚೆಕ್ ಮಾಡ್ತಾ ಹೋಗಿ. 4th ಇಯರ್ ಆದ್ರೂ ಚೆಕ್ ಮಾಡಿ, 3rd ಇಯರ್ ಚೆಕ್ ಮಾಡಿ, 5th ಇಯರ್ ಚೆಕ್ ಮಾಡಿ, ರೈಟ್. 2nd ಇಯರ್ ಚೆಕ್ ಮಾಡಿದ್ರು ಕೂಡ ಈ ಪಿ ವಿ ಫ್ಯಾಕ್ಟರು, ಈ ಫ್ಯಾಕ್ಟರ್ಸ್ ಬರ್ತಾ ಹೋಗುತ್ತೆ ನೋಡಿ. ಇದಕ್ಕೆ ನಿಮಗೆ ಪ್ರಾಬ್ಲಮ್ ಅಲ್ಲೇ ಫ್ಯಾಕ್ಟರ್ಸ್ ಅನ್ನು ಕೊಟ್ಬಿಡ್ತಾರೆ. ನೀವು ಈವನ್ ಲಾಸ್ಟ್ ಸೆಮಿಸ್ಟರ್ ಅಲ್ಲೂ ಕೂಡ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿರ್ಬೋದಲ್ವಾ, ಅಲ್ಲಿ ಪಿ ವಿ ಫ್ಯಾಕ್ಟರ್ ಅವರೇ ಕೊಟ್ಟಿದ್ರು. ಒಂದ್ ವೇಳೆ ಕೊಟ್ಟಿಲ್ಲ ಅಂದ್ರೂ ಕೂಡ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ, ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ನೀವು ಏನ್ ಮಾಡಿ ಪಿ ವಿ ಫ್ಯಾಕ್ಟರ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ ನೋಡಿ. ಈ ಪ್ರಾಬ್ಲಮ್ ಅಲ್ಲಿ ಇನ್ನೂ ಒಂದು ಕಾನ್ಸೆಪ್ಟ್ ಪೆಂಡಿಂಗ್ ಇದೆ, ಏನು ಟ್ರಯಲ್ ಅಂಡ್ ಎರರ್ ಮೆಥಡ್ ಅಪ್ಲೈ ಮಾಡಬೇಕು ನೋಡಿ. ಸದ್ಯಕ್ಕೆ ಈಗ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಪ್ಲೈ ಮಾಡಿದ ನಂತರ ಗೊತ್ತಾಗಿರೋದೇನು ಅಂದ್ರೆ 12% ಡಿಸ್ಕೌಂಟ್ ಫ್ಯಾಕ್ಟರ್ ಇಂದ ಎನ್ ಪಿ ವಿ ಈಕ್ವಲೆಂಟ್ ಆಗೋಗುತ್ತೆ. ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ ಫ್ಲೋ ಅಂಡ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ ಫ್ಲೋ ಎರಡು ಈಕ್ವಲ್ ಆಗುತ್ತೆ ಅನ್ನೋದು ಗೊತ್ತಾಗಿದೆ. ಸೊ ಹಾಗಾಗಿ ಡೈರೆಕ್ಟ್ ಆಗಿ ನಾನು ಸೊಲ್ಯೂಷನ್ ಮಾಡ್ತಾ ಇದ್ದೀನಿ, ನೋಡಬೇಕು. 100 ರೂಪಿ ಫಸ್ಟ್ ಇಯರ್ ರಿಟರ್ನ್ ಬರ್ತಾ ಇದೆ ಡಿವಿಡೆಂಡ್. ಹಾಗೆ ಡಿಸ್ಕೌಂಟ್ ಫ್ಯಾಕ್ಟರ್ ನಾವು 12% ಕ್ಯಾಲ್ಕುಲೇಟ್ ಮಾಡಿದಾಗ 0.893 ಮಲ್ಟಿಪ್ಲೈ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂ ಎಷ್ಟಾಯಿತು, 89.3 rupees. ಸೆಕೆಂಡ್ ಇಯರ್ 100 ರೂಪಿ ಡಿವಿಡೆಂಡ್ ಇಂಟು ಡಿಸ್ಕೌಂಟ್ ಫ್ಯಾಕ್ಟರ್ 0.797 ಮಲ್ಟಿಪ್ಲೈ ಮಾಡಿದ್ರೆ 79.7. ಇದೇ ತರ 5 years ಕೂಡ ಡಿವಿಡೆಂಡ್ ಅನ್ನ ನೀವು ಮಲ್ಟಿಪ್ಲೈ ಮಾಡ್ತಾ ಹೋಗ್ಬೇಕು. ಸೊ ವ್ಯಾಲ್ಯೂಸ್ ಈ ತರ ಪ್ರೆಸೆಂಟ್ ವ್ಯಾಲ್ಯೂಸ್ ಬರ್ತಾ ಹೋಗುತ್ತೆ. ಇನ್ನು ಲಾಸ್ಟ್ ಒನ್ ಅಟ್ ದ ಎಂಡ್ ಏನಾಯ್ತು, 5th ಇಯರ್ ಆದ ನಂತರ, 5th ಇಯರ್ ಎಂಡ್ ಅಥವಾ 6th ಇಯರ್ ಬಿಗಿನಿಂಗ್ ಅಲ್ಲೇನೆ, 5th ಇಯರ್ ಎಂಡ್ ಆದ್ರೂ ತಗೊಳ್ಳಿ, ಇಲ್ಲ 6th ಇಯರ್ ಬಿಗಿನಿಂಗ್ ಅಲ್ಲೇ. ಬಟ್ ನೀವು ಪಿ ವಿ ಫ್ಯಾಕ್ಟರ್ ಯಾವ್ದು ತಗೋಬೇಕು, 5th ಇಯರ್ ಅಲ್ಲಿ ಏನಿತ್ತು ಪಿ ವಿ ಫ್ಯಾಕ್ಟರ್ ಅದನ್ನೇ ತಗೋಬೇಕು ನೋಡಿ. ಸೇಲ್ ಮಾಡ್ಬಿಟ್ರು ಆ ಶೇರ್ಸ್ ಅನ್ನ ಅಲ್ವಾ, ಎಷ್ಟಕ್ಕೆ ಸೇಲ್ ಮಾಡಿದರೆ 1128 ರೂಪೀಸ್ಗೆ ಸೇಲ್ ಮಾಡ್ತಾ ಇದ್ದಾರೆ. 1128 ರೂಪೀಸ್ಗೆ ಸೇಲ್ ಮಾಡ್ತಾ ಇದ್ದಾರೆ. ಪಿ ವಿ ಫ್ಯಾಕ್ಟರ್ ಎಷ್ಟು 5th ಇಯರ್ ಅಲ್ಲಿ 0.567 ಮಲ್ಟಿಪ್ಲೈ ಮಾಡ್ತೀರಾ. ದ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ರಿಯಲೈಸರ್ ರಿಟರ್ನ್, ಸೇಲ್ ಪ್ರಾಫಿಟ್ಸ್ ರಿಟರ್ನ್ ಎಷ್ಟಿದೆ, 639.576. ಸೊ ಈ ಎಲ್ಲ ವ್ಯಾಲ್ಯೂಸ್ ಅನ್ನ ಟೋಟಲ್ ಮಾಡಿ ನಿಮ್ಮ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ, ಓಕೆ, ಪ್ರೆಸೆಂಟ್ ವ್ಯಾಲ್ಯೂ, ಟೋಟಲ್ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋಸ್ ಎಷ್ಟಾಯ್ತು, 1000.076. ಅಂದ್ರೆ ಇದು ನೆಗ್ಲಿಜಿಬಲ್ ವ್ಯಾಲ್ಯೂ, 1000 ರೂಪೀಸ್. ಅಂದ್ರೆ ನಿಮ್ಮ ಕ್ಯಾಶ್ ಇನ್ಫ್ಲೋ, ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಇನ್ಫ್ಲೋ 1000 ರೂಪೀಸ್, ಡಿಸ್ಕೌಂಟ್ ಫ್ಯಾಕ್ಟರ್ 12% ಬಳಸಿದಾಗ. ಹಾಗೆ ಪ್ರೆಸೆಂಟ್ ವ್ಯಾಲ್ಯೂ ಆಫ್ ಕ್ಯಾಶ್ ಔಟ್ಫ್ಲೋ, ಇನ್ವೆಸ್ಟ್ಮೆಂಟ್ ಮಾಡಿದ್ದು ಕೂಡ 1000 ಅಲ್ವಾ, ಎರಡು ಈಕ್ವಲ್ ಆಯ್ತಲ್ವಾ. ಅಂದ್ರೆ ಎರಡು ಈಕ್ವಲ್ ಆದಾಗ ಏನಾಯ್ತು, ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಎಷ್ಟು ಈ ಪ್ರಾಬ್ಲಮ್ ಅಲ್ಲಿ ಅಂತಂದ್ರೆ 12%. ಸೊ ದಟ್ 12% ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಇಸ್ ಟು ಬಿ ಟೇಕನ್ ಆಸ್. ಆದ್ರೆ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಇದೆ ಇದರಲ್ಲಿ, ಹೇಗೆ ನೋಡಿ, ನಾನು ಡೈರೆಕ್ಟ್ ಆಗಿ 12% ಇಂದ ಮಾಡ್ಬಿಟ್ಟೆ. ಇದು ಯಾವಾಗ ಗೊತ್ತಾಯ್ತು, ನಾನು ಕ್ಯಾಲ್ಕುಲೇಷನ್ ಮಾಡಿದಾಗ 12% ಬರುತ್ತೆ ಅಂತ ಗೊತ್ತಾಗಿದೆ. ಆದ್ರೆ ನಿಮಗೆ 12% ಅಂತ ಹೇಗೆ ಗೊತ್ತಾಗಬೇಕು, ಅದು ಇಂಪಾರ್ಟೆಂಟ್ ಅಲ್ವಾ. ನೋಡಿ ಎಕ್ಸಾಂಪಲ್, ಈಗ ಇದೇ ಪ್ರಾಬ್ಲಮ್ ನ ಚೆಕ್ ಮಾಡೋಣ. ಅಂದ್ರೆ ಟ್ರಯಲ್ ಅಂಡ್ ಎರರ್ ಮೆಥಡ್ ಅಲ್ಲಿ ನಾವು ಚೆಕ್ ಮಾಡ್ತಾ ಹೋಗೋಣ. ಸೊ ಅವ್ರು ಕೊಟ್ಟಿರ್ತಕ್ಕಂಥ ಡಾಟಾ ನಾವು ಒಂದ್ಸರಿ ನೋಡ್ತಾ ಹೋಗೋಣ. ಶೇರ್ಸ್ ಅನ್ನ ಪರ್ಚೇಸ್ ಮಾಡಿದ ಎಷ್ಟಕ್ಕೆ, ಪರ್ಚೇಸ್ಡ್ ಪ್ರೈಸ್ ಎಷ್ಟು ಅಂತಂದ್ರೆ 1000 ರೂಪೀಸ್ ಅಲ್ವಾ, 1000 ರೂಪೀಸ್. ಸೊ ಪರ್ಚೇಸ್ ಮಾಡಿದ್ದಾರೆ ಅಂತಂದ್ರೆ ಇದು ಕ್ಯಾಶ್ ಔಟ್ಫ್ಲೋ ಆಗುತ್ತೆ, ಕ್ಯಾಶ್. ಇನ್ನು ರಿಟರ್ನ್ಸ್ ಬಂದಿದೆ, ಪ್ರಾಫಿಟ್ ಬಂದಿದೆ, ಅಥವಾ ಏನೋ ನಾವು ಏನು ಕರಿಬಹುದು ಅದನ್ನ ಡಿವಿಡೆಂಡ್ ಅಂತಾನು ಕೂಡ ಕರಿಬಹುದು. ಡಿವಿಡೆಂಡ್ ಅಂತ ಕೊಟ್ಟಿದಾರಲ್ವಾ, ಡಿವಿಡೆಂಡ್ಸ್ ಬಂದಿದೆ. ಸೊ ಡಿವಿಡೆಂಡ್ಸ್ ಇಲ್ಲಿ 5 years ಬಂದಿರೋದು, ಫಸ್ಟ್ ಇಯರ್, ಸೆಕೆಂಡ್ ಇಯರ್, 3rd ಇಯರ್, 4th ಇಯರ್, 5th ಇಯರ್. ಡಿವಿಡೆಂಡ್ಸ್ ಎಷ್ಟು ಫಸ್ಟ್ ಇಯರ್ ಅಲ್ಲೂ ಕೂಡ ಅಂದ್ರೆ ಅವರು 10%, ಆನ್ ಅನ್ ಆವರೇಜ್ 10% ಅಂತ ಹೇಳಿದಾರಲ್ವಾ. ಸೊ 10%.
10% ಅಂದಾಗ ನಮ್ಮ ಇನ್ವೆಸ್ಟ್ಮೆಂಟ್ ಎಷ್ಟು 1000 ರೂಪಿ. ಸೊ 10% ಅಂದ್ರೆ 100 ರೂಪಿ. ಹಾಗೆ 5th ಇಯರ್ ಅಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅಟ್ ದ ಎಂಡ್ ಆಫ್ 5th ಇಯರ್ ಆ ಶೇರ್ ಅನ್ನ ಸೇಲ್ ಮಾಡ್ತಾ ಇದ್ದಾರೆ ಎಷ್ಟಕ್ಕೆ, 1128ಗೆ ಸೇಲ್ ಮಾಡ್ತಾ ಇದ್ದಾರೆ. ನೋಡಿ, ಈಗ ನಾವೇನ್ ಮಾಡಬೇಕು, ಟ್ರಯಲ್ ಅಂಡ್ ಎರರ್ ಮೆಥಡ್ ಅನ್ನ ಅಪ್ಲೈ ಮಾಡ್ಬೇಕಂತ ಹೇಳ್ತಾ ಇದ್ನಲ್ವಾ. ಈಗ ಏನ್ ಮಾಡೋಣ, ನಾವು ಮೊದಲು 10%ಗೆ ಕ್ಯಾಲ್ಕುಲೇಟ್ ಮಾಡೋಣ. 10% ಡಿಸ್ಕೌಂಟ್ ಫ್ಯಾಕ್ಟರ್ ತಗೊಂಡು ಏನ್ ಮಾಡೋಣ, NPV ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ನಿಮ್ಮ ಆನ್ಸರ್ ಏನ್ ಬರುತ್ತೆ, PV ಫ್ಯಾಕ್ಟರ್ ಅಟ್ 10%. 10% PV ಫ್ಯಾಕ್ಟರ್ಸ್ ಗೊತ್ತಿದೆಯಾ ನಿಮಗೆ? ನೋಡಿ, ಯೂಶುವಲಿ ಫಸ್ಟ್ ಇಯರ್ ಅಂದ್ರೆ ಬೇಸ್ ಇಯರ್ ಅಲ್ಲಿ 1 ಅಂತಾನೆ ತಗೋಬೇಕು. ಇನ್ನು ಫಸ್ಟ್ ಇಯರ್ಗೆ ನಿಮಗೆ ಗೊತ್ತಿದೆ 0.909, 0.826, 0.751, 0.683 and 0.626. ಹಾಗೆ ಲಾಸ್ಟ್ ಇಯರ್ ಸೇಲ್ ಮಾಡ್ತಾ ಇದಾರಲ್ವಾ, ಅವಾಗಲೂ ಕೂಡ 0.626. ಜಸ್ಟ್ ಮೂಮೆಂಟ್ ಮಾಡಿ ಸ್ಟೂಡೆಂಟ್ಸ್. PV ಫ್ಯಾಕ್ಟರ್ಸ್ ಇಂದ ಮಲ್ಟಿಪ್ಲೈ ಮಾಡಿ ಪ್ರೆಸೆಂಟ್ ವ್ಯಾಲ್ಯೂಸ್ ಎಷ್ಟು ಅಂತ ಗೊತ್ತಾಗುತ್ತೆ. ನೋಡಿ, ಪ್ರೆಸೆಂಟ್ ವ್ಯಾಲ್ಯೂಸ್ ಬಂದಿದೆ ಅಲ್ವಾ, ಟೋಟಲ್ ಮಾಡಿ ಇದನ್ನ, ಈ ಪ್ರೆಸೆಂಟ್ ವ್ಯಾಲ್ಯೂಸ್ ಟೋಟಲ್ ಮಾಡಿ ಏನಾಯ್ತು, ಫೈನಲ್ ಆನ್ಸರ್ ನೋಡ್ಕೊಳ್ಳಿ, ಇಲ್ಲಿದೆ ಫೈನಲ್. ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 0 ಆಗ್ಬೇಕಂತ ಹೇಳಿದ್ನಲ್ವಾ, ಯಾವಾಗ್ಲೂ ಕೂಡ 0 ಆಗಿದ್ರೆ ಆ ಒಂದು ಪಾಯಿಂಟ್ ಅಲ್ಲಿ ಏನಾಗಿರುತ್ತೆ ಅದನ್ನೇ ನಾವು ರಿಯಲೈಸ್ಡ್ ಯೀಲ್ಡ್ ಮೆಥಡ್ ಅಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಅಂತ ಕನ್ಸಿಡರ್ ಮಾಡ್ಬೇಕು. ಇಲ್ಲಿ 0 ಆಗಿದೆಯಾ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ? ಇಲ್ಲ ಅಲ್ವಾ. ಏನಾಯ್ತು ಅಂದ್ರೆ ಇನ್ನು 85 ರೂಪೀಸ್, ಅಪ್ರಾಕ್ಸಿಮೇಟ್ಲಿ 86 ರೂಪೀಸ್ ಇನ್ನು ಎಕ್ಸ್ಟ್ರಾ NPV ಇದೆ ಅಲ್ವಾ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ಇಲ್ಲಿ ಡಿಸ್ಕೌಂಟ್ ಫ್ಯಾಕ್ಟರ್ 10% ಅಲ್ಲ, ಇನ್ನೂ ಜಾಸ್ತಿ ಇದೆ ಅಂತ ಅರ್ಥ. ಫಾರ್ ಎಕ್ಸಾಂಪಲ್ ನಾವು 11% ನೋಡ್ತಾ ಹೋಗೋಣ. 11% ಆಗಲ್ಲ, ಡೈರೆಕ್ಟ್ ಆಗಿ 12% ಈಗಾಗಲೇ ಮಾಡಿದಿವಲ್ಲ, 12% ತಗೊಂಬೇಡ, ಬೇಡ ಇನ್ನೂ ಜಾಸ್ತಿ 12% ಬೇಡ, 15% ಮಾಡೋಣ ಅಲ್ವಾ. 15%ಗೆ PV ಫ್ಯಾಕ್ಟರ್ ಮಾಡ್ತಾ ಹೋಗೋಣ. ಫಸ್ಟ್ ಇಯರ್ ಯಾವಾಗಲೂ 1 ಅಂತ ಇರುತ್ತೆ, ಬೇಸ್ ಇಯರ್ ಅಲ್ಲಿ 1 ಇರುತ್ತೆ ಯಾವಾಗಲೂ ಕೂಡ. ಇನ್ನು ಫಸ್ಟ್ ಇಯರ್ PV ಫ್ಯಾಕ್ಟರ್ ಎಷ್ಟಪ್ಪ ಕ್ಯಾಲ್ಕುಲೇಟ್ ಮಾಡಬೇಕು. ಕ್ಯಾಲ್ಕುಲೇಟ್ ಮಾಡೋದು ಹೇಗೆ, ಫಾರ್ಮುಲಾ ಹೇಳಿದೀನಿ ನಿಮ್ಗೆ ಆಗಲೇ, 1/1 + r to the power of n ಅಂತ. ಸೊ ಅದೇಗ್ ಮಾಡ್ತೀರಾ, 1.15 1 divided by 1.15 0.869 ಬರುತ್ತೆ. ನಿಮಗೆ ಆ ಆನ್ಯುಟಿ ಪ್ರೆಸೆಂಟ್ ವ್ಯಾಲ್ಯೂಸ್ ಟೇಬಲ್ ಅಲ್ಲಿ ಗೊತ್ತಾಗುತ್ತೆ, ಟೇಬಲ್ ಅಲ್ಲಿ ಕೊಟ್ಟಿರ್ತಾರೆ. ಆ ಟೇಬಲ್ ಇಂದ ಕೊಟ್ಟಿರ್ತಕ್ಕಂಥ ಫ್ಯಾಕ್ಟರ್ಸ್ ನಾನು ಡೈರೆಕ್ಟ್ ಆಗಿ ಹಾಕ್ತಾ ಇದ್ದೀನಿ. 0.869, ಸೆಕೆಂಡ್ ಇಯರ್ ಎಷ್ಟು 0.756. ನೀವು ಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ನಂತರ. 0.658, 0.572 and 0.497. ಇನ್ನು ಲಾಸ್ಟ್ ಇಯರ್ ಸೇಲ್ ಮಾಡುವಲ್ಲೂ ಕೂಡ ಅಷ್ಟೇ 0.497. ಎಸ್, ಹಾಗೆ ಪ್ರೆಸೆಂಟ್ ವ್ಯಾಲ್ಯೂಸ್ ನ ಮಲ್ಟಿಪ್ಲೈ ಮಾಡ್ತಾ ಹೋಗಿ. ಕ್ಯಾಶ್ ಔಟ್ಫ್ಲೋಸ್ ಇಂಟು PV ಫ್ಯಾಕ್ಟರ್ ಅಟ್ 15% ಮಲ್ಟಿಪ್ಲೈ ಮಾಡಿ. -104 ಅಂದ್ರೆ 15% ಬರೋ ಚಾನ್ಸ್ ಇಲ್ಲ, ಇನ್ನೂ ಕಡಿಮೆ ಬರ್ತಾ ಇದೆ ಅಂತ ಅರ್ಥ ಅಲ್ವಾ. ನೋಡಿ, 10% PV ಫ್ಯಾಕ್ಟರ್ ಟ್ರೈ ಮಾಡಿದಾಗ ನೆಟ್ ಪ್ರೆಸೆಂಟ್ ವ್ಯಾಲ್ಯೂ 86 ರೂಪೀಸ್ ಅಂದ್ರೆ ಇನ್ನೂ ಎಕ್ಸ್ಟ್ರಾ ಇದೆ, ಅಂದ್ರೆ ಎಕ್ಸಾಕ್ಟ್ ಈಕ್ವಲೆಂಟ್ ಆಗಿಲ್ಲ, 0 ಆಗಿಲ್ಲ NPV ಅಲ್ವಾ. ಹಾಗೇನೆ 15% PV ಫ್ಯಾಕ್ಟರ್ ಟ್ರೈ ಮಾಡಿದಾಗ ನಮಗೆ 105 ರೂಪೀಸ್ ನೆಗೆಟಿವ್ ಆಗೋಯ್ತು, ಅಂದ್ರೆ ಅಲ್ಲಿ 15% ಬರತಕ್ಕಂಥ ಚಾನ್ಸಸ್ ಇಲ್ಲ, ಇನ್ನು ಕಡಿಮೆ ಇದೆ. ಈಗ ನಾವು ನೋಡ್ತಾ ಹೋಗೋಣ 12% PVF at 12%, 0.893, 0.797, then 0.712, 0.636, then 0.567. Cash outflows and cash inflows multiply by PV factors. ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. ನೋಡಿ, NPV ಏನಾಯ್ತು ಅಲ್ಲಿ, ನಿಯರ್ಲಿ ರೈಟ್. ಅಂದ್ರೆ ಸೊ ಈ ಪ್ರಾಬ್ಲಮ್ ಅಲ್ಲಿ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಎಷ್ಟಪ್ಪ ಅಂದ್ರೆ ಅಪ್ರಾಕ್ಸಿಮೇಟ್ಲಿ ನಾವು PV ಫ್ಯಾಕ್ಟರ್ 12% ಅಂತ ತಗೊಂಡಾಗ, ಸೊ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ 12%. ಸೊ ಇಂಟರ್ನಲ್ ರೇಟ್ ಆಫ್ ರಿಟರ್ನ್ ಇಟ್ ಸೆಲ್ಫ್ ಕಾಲ್ಡ್ ಆಸ್ ಕಾಸ್ಟ್ ಆಫ್ ಕ್ಯಾಪಿಟಲ್ ಅಂತ ನಾವು ಟ್ರೀಟ್ ಮಾಡಬೇಕಾಗುತ್ತೆ. ಸೊ ಈ ಪ್ರಾಬ್ಲಮ್ ಅಲ್ಲಿ ಕಾಸ್ಟ್ ಆಫ್ ಈಕ್ವಿಟಿ ಆಸ್ ಅಕಾರ್ಡಿಂಗ್ ಟು ರಿಯಲೈಸ್ಡ್ yield approach, cost of equity is nothing but how much, 12%.